ಹೈ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತ ಅಂದರೆ, ನಾವಿವಾಗ ಮೇಕಪ್ಗೆ ಹೋಗ್ತೀವಿ ಅಂತ ಅಂದರೆ ನಮ್ಮ ಕಿಟ್ನ ಯಾವ ಥರ ಅರೇಂಜ್ ಮಾಡ್ತೀವಿ ಅಂತ ಹೇಳಿ ನಾನು ಇವತ್ತು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ನೋಡೋಣ ಯಾವ ಥರ ಕಿಟ್ನ ಅರೇಂಜ್ ಮಾಡೋಣ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ. ಸೊ ಫಸ್ಟ್ ನಾವು ಫೇಸ್ ಮೇಕಪ್ ಮಾಡ್ಕೋಬೇಕಾದ್ರೆ ಏನೇನೆಲ್ಲ ಅರೇಂಜ್ ಮಾಡ್ಕೊಳ್ತೀವಿ ಅದನ್ನ ನಾನು ಒಂದು ಪಾರ್ಟ್ ಮಾಡ್ಕೊಳ್ತೀನಿ ಈ ಒಂದು ಕಿಟ್ ಅಲ್ಲಿ. ಇನ್ನೊಂದು ಪಾರ್ಟ್ ಏನ್ ಬರುತ್ತೆ ಅದರಲ್ಲಿ ನಾನು ಹೇರ್ ಟೂಲ್ಸ್ ಏನಿರುತ್ತೆ ಅದನ್ನೆಲ್ಲ ಇನ್ನೊಂದು ಪಾರ್ಟ್ ಅಲ್ಲಿ ಇಟ್ಕೊಳ್ತೀನಿ. ಸೊ ಫಸ್ಟಿಗೆ ನಾವು ಇವಾಗ ಒಂದು ಪಾರ್ಟ್ ಹೇರ್ ಫೇಸ್ ಏನಿದೆ ಅದಕ್ಕೆ ನಾನು ಕನ್ಸಿಲರ್ ಪ್ಯಾಲೆಟ್ಸ್ ನ ಫಸ್ಟ್ ಹೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ. ಕನ್ಸಿಲರ್ ಪ್ಯಾಲೆಟ್ ಆದ್ಮೇಲೆ ಮಾಯಶ್ಚರೈಸರ್ ಮತ್ತೆ ಕ್ಲೆನ್ಸರ್ ನಾನು ಇದೆರಡು ಕೂಡ ಡಂಪ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಕೂಡ ಅರೇಂಜ್ ಮಾಡ್ಕೊಬಿಡೋಣ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದರೆ ಐ ಶ್ಯಾಡೋ ಪ್ಯಾಲೆಟ್ಸ್. ಇದು ಶಿಲ್ಸ್ ಎಕ್ಸ್ಕ್ಲೂಸಿವ್ ಅಂದ್ಬಿಟ್ಟು. ಸೊ ಇದು ಫಸ್ಟ್ ಐ ಶ್ಯಾಡೋ ಪ್ಯಾಲೆಟ್ಸು ಇದೆಲ್ಲ ಮೇನ್ ಥಿಂಗ್ಸ್ ಏನಿದೆ ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಸ್ವಲ್ಪ ಮರೆಯೋವಂಥದ್ದು, ಯಾಕಂದರೆ ತುಂಬ ಇರುತ್ತಲ್ವ ಐ ಶ್ಯಾಡೋ ಪ್ಯಾಲೆಟ್ಸು. ಸೊ ಅಷ್ಟರಲ್ಲಿ ಯಾವ್ದು ತೊಗೊಂಡು ಹೋಗಬೇಕು ಅನ್ನೋ ಒಂದು ಏನೋ ಕಾನ್ಸೆಪ್ಟ್ ಇರುತ್ತಲ್ಲ. ಸೊ ಅದನ್ನ ಫಸ್ಟ್ ನಾವು ಅರೇಂಜ್ ಮಾಡ್ಕೊಂಡ್ಬಿಟ್ರೆ ಮರ್ತೋದ್ರೂ ಏನು ತೊಂದರೆ ಇರೋದಿಲ್ಲ. ನನ್ನ ಹತ್ರ ಎರಡಿದೆ ಐ ಶ್ಯಾಡೋ ಪ್ಯಾಲೆಟ್, ಸೇಮ್ ಇರೋದೆ, ಬಟ್ ಬ್ರ್ಯಾಂಡ್ ಚೇಂಜ್ ಇದೆ ಅಷ್ಟೇನೆ. ಬಟ್ ಎರಡು ಕ್ಯಾರಿ ಮಾಡ್ತೀನಿ, ನನಗೆ ಎರಡು ಬೇಕಿದೆ ಅಲ್ಲಿ. ಇನ್ನೂ ಒಂದಿದೆ, ಇದನ್ನ ಕ್ಯಾರಿ ಮಾಡಲ್ಲ, ಇದನ್ನ ಇಲ್ಲೇ ಬಿಟ್ಬಿಡೋಣ. ಇದು ಲಿಪ್ಸ್ಟಿಕ್ ಪ್ಯಾಲೆಟ್, ಇದನ್ನು ನಾನು ಕ್ಯಾರಿ ಮಾಡೋದಿಲ್ಲ. ಐ ಶ್ಯಾಡೋ ಪ್ಯಾಲೆಟ್ ಆಯ್ತು. ಇನ್ನ ಇದು ಬಂದು ಶಿಮ್ಮರ್ಸ್ ಮೀನ್ಸ್ ಬ್ಲಷ್ ಮತ್ತೆ ಹೈಲೈಟರ್ ಇದೆ ಇದರಲ್ಲಿ. ಸೊ ಇದರಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ಇದೊಂದು ಕ್ಯಾರಿ ಮಾಡೋಣ. ನೆಕ್ಸ್ಟ್ ಬಿಂದಿ ಪ್ಯಾಕೆಟ್ಸ್. ಸೊ ಎಲ್ಲ ತರದ್ ಬಿಂದಿನೂ ನಾವು ಇಟ್ಕೊಳ್ಳೋಣ. ಅಲ್ಲಿ ಯಾವ್ದು ಯೂಸ್ ಆಗುತ್ತೆ ಅದನ್ನ ನಾವು ಯೂಸ್ ಮಾಡೋಣ. ಇದು ಒಂದು ಡಿಸೈನ್ ಇಟ್ಕೊಂಡಿದ್ದೀನಿ ಅಂಡ್ ಇದೊಂದು ಬುಕ್ ಇದೆ. ಸೊ ಇದ್ರಲ್ಲಿ ಎಲ್ಲಾ ತರ ಕಲರ್ಸ್ ಇದೆ ಅಂಡ್ ಸೈಜ್ ಕೂಡ ಇದೆ. ಸೊ ಇದೊಂದು ಕ್ಯಾರಿ ಮಾಡೋಣ. ಇನ್ನೂ ಒಂದಷ್ಟು ಕಲೆಕ್ಷನ್ಸ್ ಇದೆ ಬಿಂದಿ. ಸೊ ಅದರಲ್ಲಿ ಯಾಕಂದ್ರೆ ಕೆಲವರಿಗೆ ಒಂದೊಂದು ಇಷ್ಟ ಆಗುತ್ತೆ, ಒಂದೊಂದು ಇಷ್ಟ ಆಗೋದಿಲ್ಲ. ಅಂಡ್ ಇಲ್ಲಿ ಬಂದ್ರೆ ಎಲ್ಲ ಮೆತ್ತಾಕೊಂಡ್ಬಿಟ್ಟಿದೆ. ಇದು ನ್ಯಾಚುರಲ್ ಲ್ಯಾಶಸ್ ಅಂದ್ಬಿಟ್ಟು. ಸೊ ಇದು ಒಂದು ಕ್ಯಾರಿ ಮಾಡೋಣ ಇಲ್ಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು. ಸೊ ಇದು ಬಂದು ಅದ್ರದ್ದು ಗ್ಲೂ. ಇದು ಹುಡಾ ಬ್ಯೂಟಿದು. ಸೊ ಇದಾದ್ಮೇಲೆ ನಾವು ವೆಟ್ ವೈಪ್ಸ್ ಮತ್ತೆ ಒಂದು ಟಿಶ್ಯೂನ ತಗೊಳ್ಳೋಣ ರೋಲ್. ಆದ್ಮೇಲೆ ಇದು ಮೇಕಪ್ ಫಿಕ್ಸರ್. ಸೊ ಇದನ್ನು ಕ್ಯಾರಿ ಮಾಡೋಣ. ಇನ್ನು ಇದೆಲ್ಲ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಬ್ರಷ್. ನಂಗೆ ಇದು ತುಂಬಾನೇ ಬೇಜಾರಾಯ್ತು. ಲಾಸ್ಟ್ ಒಂದು ಪರ್ಸನಲ್ ಇವೆಂಟ್ ಇತ್ತು. ಸೊ ಅದಕ್ಕೆ ನಾನ್ ರೆಡಿ ಆಗೋಣ ಅಂದ್ಬಿಟ್ಟು ಕ್ಯಾರಿ ಮಾಡಿದ್ದೆ. ಒಂದು ಹುಡುಗಿ ಎಲ್ಲ ಹಾಳು ಮಾಡಿಟ್ಟಿದೆ. ಇದೆಲ್ಲ ಹಾಳಾಗಿದೆ, ಇದನ್ನ ಕ್ಯಾರಿ ಮಾಡೋಕ್ಕಾಗಲ್ಲ. ಮತ್ತೆ ಬ್ರಷಸ್ ಎಲ್ಲ ಏನಿದೆ ನಾನು ಇದೊಂದು ಕ್ಯಾರಿ ಮಾಡ್ತೀನಿ, ಯಾಕಂದ್ರೆ ಅಲ್ಲಿ ಬ್ರಷಸ್ ನ ಹೋಲ್ಡ್ ಮಾಡ್ಕೊಳ್ಳೋದಿಕ್ಕೆ ಮತ್ತೆ ನಮಗೆ ಅಲ್ಲಿ ಹುಡ್ಕಾಡೋಂಗ್ ಆಗ್ಬಿಡುತ್ತಲ್ಲ. ಸೊ ಬ್ರಷಸ್ ಯೂಸ್ ಮಾಡಿ ಇದ್ರೊಳಗಡೆ ಹಾಕಿದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೆ ಇದೊಂದು ಕ್ಯಾರಿ ಮಾಡೋಣ. ಇನ್ನು ಇದ್ರಲ್ಲಿ ನಾನು ಬಂದು ಫೌಂಡೇಶನ್ಸ್ ನ ಕ್ಯಾರಿ ಮಾಡ್ತೀನಿ. ಫೌಂಡೇಶನ್, ಪ್ರೈಮರ್ ಮತ್ತೆ ಇದು ಶಿಮ್ಮರ್ ಕೂಡ ಇದರಲ್ಲಿ ಹಾಕೊಳ್ಳೋಣ. ಮತ್ತೆ ಲಿಪ್ಸ್ಟಿಕ್ ಕೂಡ ಇದರಲ್ಲಿ ಹಾಕೊಳ್ತೀನಿ ನಾನು. ಮಸ್ಕರಾ, ಲೈನರ್, ಇನ್ನು ಬ್ಲೆಂಡರ್ ಕೂಡ ಇದರಲ್ಲಿ ಹಾಕೊಳ್ಳೋಣ. ಯಾಕಂದ್ರೆ ಸ್ಮಾಲ್ ಬ್ಲೆಂಡರ್ಸ್ ಇರೋದ್ರಿಂದ ನಮಗೆ ಸಿಗೋದಿಲ್ಲ ಇದೆಲ್ಲ ಕೈಗೆ ಆಮೇಲೆ. ಹಾಗಾಗಿ ಬ್ಲೆಂಡರ್ಸ್ ಕೂಡ ನಾನು ಇದರಲ್ಲೇ ಹಾಕೊಳ್ತೀನಿ.
ವೆಟ್ ವೈಟ್ಸ್ ಹೇಳಿದ್ನಲ್ವ, ಸೊ ವೆಟ್ ವೈಟ್ಸ್ ಕೂಡ ಎತ್ತಿಟ್ಕೊಳ್ಳೋಣ. ಇನ್ನು ಇದು ಬಂದು ಐಬ್ರೋ ಪ್ಯಾಲೆಟ್, ಸೊ ಇದು ಕೂಡ ಇದರಲ್ಲೇ ಹಾಕೊಳ್ಳೋಣ. ಇನ್ನು ಇದು PAC ಅವ್ರದ್ದು ಟ್ರಾನ್ಸ್ಲೂಸೆಂಟ್ ಪೌಡರು, ಸೊ ನಾನು ಇದನ್ನು ಕೂಡ ಇದರಲ್ಲೇ ಹಾಕೊಳ್ತೀನಿ. ಇನ್ನು ಇದು ಒಂದು ಟೋನರ್, ಸೊ ಟೋನರ್ ಕೂಡ ಇದರಲ್ಲೇ ಹಾಕೊಳ್ಳೋಣ. ಆ್ಯಂಡ್ ಒಂದು ಐಬ್ರೋ ಥ್ರೆಡ್ನ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಇದರಲ್ಲಿ ಇಟ್ಕೊಂಡಿರ್ತೀನಿ ನಾನು, ಸೊ ಇದೊಂದಿರಲಿ. ನೆಕ್ಸ್ಟ್ ಅಷ್ಟೇ ಫೇಸ್ ಇದ್ರೊಳಗಡೆ ಇರೋದು. ಇನ್ನೇನಿದ್ರು ಇದ್ರಲ್ಲಿ ನಾನು ಜೋಡಿಸ್ಕೋಬೇಕಾಗಿರೋದು, ಇದೊಂದು ಮರ್ತ್ಬಿಟ್ಟಿದ್ದೀನಿ, ಕಾಂಪ್ಯಾಕ್ಟ್ ಪೌಡರ್ ಫಾರ್ ಎವರ್ 52. ಮತ್ತೆ ಬ್ರಷ್ ಬಿಟ್ರೆ ಇನ್ನೇನು ಇಲ್ಲ, ಫೇಸ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇಲ್ಲಿ. ಸೊ ಬ್ರಷ್ನ ಎತ್ತಿಟ್ಕೊಂಡ್ಬಿಡೋಣ ಇದರಲ್ಲಿ. ಸಾಕಿದ್ 3. ಇದನ್ನ ಹೇರ್ ಟೂಲ್ಸ್, ಇಷ್ಟೊತ್ತು ಇವಾಗ ಏನು ಇಟ್ಕೊಂಡ್ವಿ ಇದೆಲ್ಲ ನಾನು ಫೇಸ್ಗೆ ಏನು ಬೇಕಿತ್ತು ಅದನ್ನೆಲ್ಲ ಕ್ಯಾರಿ ಮಾಡಿದ್ದೀನಿ. ಇನ್ನು ಇದು ಬಿಟ್ಟು ನಾನೇನು ತೊಗೊಳ್ಬೇಕಂತ ಅಂದರೆ ಬ್ರಷಸ್ ಬಿಟ್ಟರೆ ಇನ್ನೇನು ಇಲ್ಲ. ಬ್ರಷಸ್ನ ಇದರಲ್ಲೇ ಕ್ಯಾರಿ ಮಾಡೋಣ, ಹಿಂಗೆ ಇಟ್ಕೊಳ್ಳೋಣ. ಇದು ಬಂದು ಹೇರ್ ಟೂಲಿಗೆ ಸೇರುತ್ತೆ. ಹೇರ್ ಟೂಲ್ ಆಮೇಲೆ ಅರೇಂಜ್ ಮಾಡೋಣ, ಅದಕ್ಕೂ ಮುಂಚೆ ಬ್ರಷ್ ಎಲ್ಲ ಸೆಟ್ ಮಾಡಿ ಇಟ್ಬಿಡೋಣ ಅಲ್ವಾ. ಇದರಲ್ಲಿ ಆಲ್ಮೋಸ್ಟ್ ಏನೇನಪ್ಪ ಇದೆ ಅಂತ ಅಂದರೆ, ಲಿಪ್ಸ್ಟಿಕ್ ಇದೆ, ಲಿಪ್ ಬಾಮ್ ಇದೆ, ಲಿಪ್ ಲೈನರ್ಸ್ ಇದೆ ಆ್ಯಂಡ್ ಬ್ರಷಸ್ ಇದೆ. ಇದ್ರ ಜೊತೆಲೆ ನಾವು ಹೇರ್ ಟೂಲ್ ಏನು ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಇದರಲ್ಲೇ ಹಾಕ್ಬಿಡೋಣ. ಓಕೆ, ಇದು ನಮ್ಮ ಹತ್ರ ಇವಾಗ ಸೇಫಾಗಿ ಎತ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ನಾವು ಯಾವ ಡೈರೆಕ್ಷನಲ್ಲಿ ಟ್ರಾಲಿ ಬ್ಯಾಗ್ನ ಎಳ್ಕೊಂಡು ಹೋಗ್ತೀವಿ ಆ ಡೈರೆಕ್ಷನಲ್ಲಿ ನಾವು ಹಿಂಗೆ ಇಟ್ಕೊಳ್ಳೋಣ. ಹಿಂಗೆ ಇಟ್ಕೊಂಡ್ರೆ ಸೇಫ್ ಆಗಿರುತ್ತೆ ಅಂತ. ಓಕೆ, ನೆಕ್ಸ್ಟ್ ಇದೆಲ್ಲ ಕಂಪ್ಲೀಟ್ ಆಗಿದೆ, ಇನ್ನೇನು ಇಲ್ಲ ಇದರಲ್ಲಿ ಎತ್ಕೊಳ್ಳುವಂಥದ್ದು. ಇನ್ನು ಇದೆಲ್ಲ ಮುಗಿದ್ಮೇಲೆ ಹೇರ್ ಟೂಲ್ಸ್ ಅರೇಂಜ್ ಮಾಡ್ಕೋಬೇಕು. ಸೊ ಹೇರ್ ಟೂಲ್ಸ್ ಏನೇನು ಬರುತ್ತೆ ಅಂತಂದ್ರೆ ಕ್ರಿಂಪರು, ಡ್ರೈಯರು, ಕ್ರಿಂಪರು, ಮತ್ತು ಸ್ಟ್ರೇಟ್ನರು, ಕರ್ಲರು, ಸೊ ಇದನ್ನೆಲ್ಲನೂ ಎತ್ತಿಟ್ಕೋಬೇಕು. ಇದು ಪ್ಯಾಕ್ ಮಾಡಿಬಿಡೋಣ. ಆಲ್ಮೋಸ್ಟ್ ಇನ್ನೊಂದು 2-3 ಐಟಮ್ಸ್ ಹಿಡಿಯುತ್ತೆ ಅನ್ಸುತ್ತೆ ಇದರಲ್ಲಿ. ಸೊ ಅದನ್ನು ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಡೋಣ ಜಿಪ್ ಈ ಕಡೆದು. ಸೊ ನೆಕ್ಸ್ಟ್ ನಾನು ಇಲ್ಲಿ ಬಂದರೆ ನನ್ನ ಹೇರ್ ಟೂಲ್ಸ್ನ ರೆಡಿ ಮಾಡ್ಕೊಳ್ತೀನಿ. ಸೊ ಇದರಲ್ಲಿ ಹೇರ್ ಟೂಲ್ಸ್ ಇದೆ, ಈ ಪೌಚ್ ಇಟ್ಕೊಂಡ್ಬಿಟ್ಟಿದ್ದೇನೆ. ಒಂದು ಈ ಥರದೊಂದು ಹೇರ್ ಕೂಮ್ ಇಟ್ಟಿದ್ದೀನಿ, ಇನ್ನು ಬಿಟ್ಟರೆ ಸ್ಮಾಲ್ ಒಂದು ಮತ್ತು ಬಿಗ್ ಒಂದಿದೆ. ಇನ್ನು ಇದ್ರ ಜೊತೆನಲ್ಲಿ ಇದು ಬ್ಲ್ಯಾಕ್ ಒಂದು ಕೂಮ್ ಇಡೋಣ. ಮತ್ತು ಇದು ಟೇಲ್ ಕೂಮ್ ಒಂದು ಇಡೋಣ, ಪ್ಲಸ್ ಒಂದು ಸೀಸರ್ ಆ್ಯಡ್ ಮಾಡೋಣ ಇದ್ರ ಜೊತೆನಲ್ಲಿ. ಇದಿಷ್ಟೇ ಸಾಕು ಕೂಮ್ ಸೆಟ್ಟು. ಸೊ ಇದನ್ನ ಇಲ್ಲಿ ಎತ್ತಿಡೋಣ. ಇದ್ರ ಜೊತೆನಲ್ಲಿ ನಾವು ಎಲ್ಲೇ ಮೇಕಪ್ಗೆ ಹೋದ್ರೂ ಏನಪ್ಪ ಅಂತಂದ್ರೆ ಒಂದು ಇದನ್ನ ಕ್ಯಾರಿ ಮಾಡಲೇಬೇಕು, ಹೇರ್ ಎಕ್ಸ್ಟೆನ್ಷನ್ನು. 2 ಎಕ್ಸ್ಟೆನ್ಷನ್ ಕ್ಯಾರಿ ಮಾಡ್ತೀನಿ ನಾನು, ಯಾಕಂತಂದ್ರೆ ಒಬ್ರಿಗಂತ ಹೇಳಿರ್ತಾರೆ, ಇನ್ ಕೇಸ್ ಇನ್ನೊಬ್ರು ಆ್ಯಡ್ ಆಗ್ಬೋದು, ಗೊತ್ತಿಲ್ಲ ಅಲ್ಲ. ಸೊ ಹಾಗಾಗಿ 2 ಹೇರ್ ಎಕ್ಸ್ಟೆನ್ಷನ್ನ ಕ್ಯಾರಿ ಮಾಡ್ತೀನಿ ನಾನು. ಸೊ ಇಷ್ಟೊತ್ತು ಫೇಸ್ದು ಮಾಡಿದ್ದಾಯ್ತಲ್ಲ, ಇವಾಗ ನಾನು ಹೇರ್ ಟೂಲ್ಸ್ನ ಅರೇಂಜ್ ಮಾಡ್ತೀನಿ. ಸೊ ಫಸ್ಟ್ ಹೇರ್ ಟೂಲ್ಸ್ನ ಏನಪ್ಪ ಎತ್ತಿಟ್ಕೊಳ್ಳೋದು ಅಂತ ಅಂದ್ರೆ ಡ್ರೈಯರ್. ಡ್ರೈಯರ್ ಆಯಿತು. ನೆಕ್ಸ್ಟ್ ಸ್ಟ್ರೇಟ್ನರ್. ನೆಕ್ಸ್ಟ್ ಕ್ರಿಂಪರ್. ಇಲ್ಲಿ ಕ್ರಿಂಪರ್ ಇಟ್ಟಿದ್ದೀನಿ. ಇನ್ನು ಫಸ್ಟ್ ನಾನು ಇದನ್ನೆಲ್ಲ ಇಡೋದಕ್ಕೂ ಮುಂಚೆ ಇದನ್ನ ಇಡಬೇಕಾಗಿತ್ತು, ಅಲ್ಲಿ ಸ್ಪೇಸ್ ಆಗ್ತಾ ಇಲ್ಲ. ಏನೇನಪ್ಪ ಅಂತ ಅಂದರೆ
ಒಂದರಲ್ಲಿ ಪಿನ್ಸ್ ಹಾಕಿದ್ದೀನಿ ನಾನು, ಸೇಫ್ಟಿ ಪಿನ್ಸ್. ಇನ್ನೊಂದರಲ್ಲಿ ಯು ಪಿನ್ಸ್ ಹಾಕಿದ್ದೀನಿ. ಇನ್ನೊಂದರಲ್ಲಿ ನಾರ್ಮಲ್ ಹೇರ್ ಸ್ಟೈಲ್ ಪಿನ್ಸ್ ಹಾಕಿದ್ದೀನಿ. ಮತ್ತೆ ಒಂದು ಸೆಕ್ಷನ್ ಅಲ್ಲಿ ಬ್ಲ್ಯಾಕ್ ಥ್ರೆಡ್ ಹಾಕಿದ್ದೀನಿ. ಇನ್ನೊಂದು ಸೆಕ್ಷನ್ ಅಲ್ಲಿ ಬ್ಲ್ಯಾಕ್ ರಿಬ್ಬನ್ಸ್ ಹಾಕಿದ್ದೀನಿ. ಇನ್ನೊಂದು ಸೆಕ್ಷನ್ ಅಲ್ಲಿ ನೀಡಲ್ ಮತ್ತೆ ಬ್ಲ್ಯಾಕ್ ಅಂದ್ರೆ ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ಏನ್ ಬ್ಲ್ಯಾಕ್ ಥ್ರೆಡ್ ಯೂಸ್ ಮಾಡ್ತೀವಿ ಅದನ್ನ ಹಾಕಿದ್ದೀನಿ. ಈ ಬ್ಲ್ಯಾಕ್ ಥ್ರೆಡ್ ಬಂದು ಜುವೆಲ್ಸ್ ಏನಾದ್ರು ಅವ್ರು ಹಾಕೋಬೇಕಾದ್ರೆ ಹಿಂಸೆ ಆಗತ್ತಲ್ಲ, ಸೊ ಅಂತದಕ್ಕೆ ಯೂಸ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದ್ ಸೈಡ್ ಇಟ್ಟಿದ್ದೀನಿ. ಇನ್ನೊಂದ್ರಲ್ಲಿ ಇದನ್ನ ಇಟ್ಟಿದ್ದೀನಿ, ಡೋನಟ್. ಸೊ ಇದಿಷ್ಟು ನಾನು ಈ ಎಕ್ಸ್ಟೆನ್ಷನ್ ಬಾಕ್ಸ್ ನಲ್ಲಿ ಇಟ್ಕೊಂಡಿರ್ತೀನಿ. ಇದೆಲ್ಲ ಏನ್ ನಂಗೆ ಎಕ್ಸ್ಟ್ರಾ ಥಿಂಗ್ಸ್ ಏನಿದೆ ಅದನ್ನೆಲ್ಲಾನು ಹೇರ್ ಟೂಲ್ಸ್ ಅಲ್ಲಿ ಇದು ಒಂದು ಕೂಡ. ಸೊ ಇದನ್ನೆಲ್ಲ ನಾನು ತೋರಿಸ್ತೀನಿ ಯಾವ್ಯಾವ ರೀತಿನಲ್ಲಿ ಎತ್ತಿಟ್ಟಿದ್ದೀನಿ ಅಂದ್ಬಿಟ್ಟು. ಸೊ ಬನ್ನಿ ನೋಡೋಣ. ಸ್ಪೇಸ್ ಇತ್ತಲ್ಲ, ಸೊ ನಾನು ಬ್ರಷ್ ಇಟ್ಟಿದ್ದೀನಿ ಅಂಡ್ ಇದರಲ್ಲಿ ಫೋಮಿಂಗ್ ಸ್ಪ್ರೇ ಹಾಕಿದ್ದೀನಿ. ಮತ್ತೆ ಇದು ಹೇರ್ ಸ್ಟೈಲ್ ಸ್ಪ್ರೇ ಇದು ಕೂಡ ಇಟ್ಟಿದ್ದೀನಿ ಇಲ್ಲೇ. ಅಂಡ್ ಶೈನ್ ಸ್ಪ್ರೇ ಇದಿಷ್ಟು ಕೂಡ ನಾನು ಇಲ್ಲೇ ಹೋಲ್ಡ್ ಮಾಡ್ತೀನಿ. ಸೊ ಇಲ್ಲಿ ಸ್ಪೇಸ್ ಇದಲ್ಲ ಹಾಗಾಗಿ. ಮತ್ತೆ ಇದು ಕೂಡ ಇದರಲ್ಲೇ ಹಾಕೋಣ ನಾವು, ಓಸಿಸ್ ಪ್ಲಸ್. ಸ್ಪೇಸ್ ಎಷ್ಟಿದ್ರು ಸಾಕಾಗೋದಿಲ್ಲ ಮೇಕಪ್ ಕಿಟ್ ಅರೇಂಜ್ ಮಾಡ್ತೀವಿ ಅಂದಾಗ. ಸೊ ಇದಿಷ್ಟು ಇದ್ರಲ್ಲಿ ಆಗಿದೆ. ಇದನ್ನ ಕ್ಲೋಸ್ ಮಾಡ್ಬಿಡೋಣ. ಕ್ಲೋಸ್ ಮಾಡೋದು ಬೇಡ, ನಿಮಗೆ ತೋರಿಸ್ಬೇಕಲ್ಲ ಇನ್ನು ನಾನು. ನೆಕ್ಸ್ಟ್ ಹೇರ್ ಟೂಲ್ ಅಲ್ಲಿ ನಾನು ಅರೇಂಜ್ ಮಾಡ್ತಾ ಇರೋದು ಒಂದು ಟಾಂಗ್ ಕರ್ಲರ್. ಸೊ ಇನ್ನೂ ಒಂದು ಪೆಂಡಿಂಗ್ ಇತ್ತಲ್ಲ ಇಡಬೇಕಾಗಿದೆ ಎಕ್ಸ್ಟೆನ್ಷನ್. ಸೊ ಇದು ಕೂಡ ಕರ್ಲ್ ಇದೆ, ಕರ್ಲ್ ಇದೆ. ಸೊ ಇದನ್ನು ಕೂಡ ಇಲ್ಲೇ ಇಟ್ಬಿಡೋಣ ಈ ಕಡೆನ. ಮೇಕಪ್ ಕಿಟ್ ನಾನು ಈ ರೀತಿಯಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಬ್ರಷ್ ಸೆಟ್, ಇದೆಲ್ಲ ಫೌಂಡೇಶನ್, ಇದು ಒಂದು ಹೇರ್ ಟೂಲ್. ಇನ್ನು ಇಲ್ಲಿ ಬಂದ್ರೆ ನಾನು ನಿಮಗೆ ಆವಾಗಲೇ ಹೇಳಿದಾಗ ಕನ್ಸಿಲರ್ ಪ್ಯಾಲೆಟ್, ಐ ಶ್ಯಾಡೋ ಪ್ಯಾಲೆಟ್ ಎಲ್ಲ ಇಲ್ಲಿ ಸ್ಟೇ ಮಾಡ್ತಿದ್ದೀನಿ. ಅಂಡ್ ಇಲ್ಲಿ ಮಾಯಶ್ಚರೈಸರು, ಪ್ರೈಮರು, ಆಮೇಲೆ ಬಿಂದಿ ಇದೆಲ್ಲ ಕೂಡ ಈ ಕಡೆ ಇದೆ. ಇನ್ನು ಇಲ್ಲಿ ಬಂದ್ರೆ ನಿಮಗೆ ಹೇರ್ ಆಕ್ಸೆಸರೀಸ್ ಏನಿದೆ, ಟೂಲ್ಸ್, ಸ್ಟ್ರೇಟ್ನರು, ಕರ್ಲರು, ಮತ್ತೆ ಇದು ಬಂದು ಡ್ರೈಯರ್ ಅಂಡ್ ಇದು ಕ್ರಿಂಪರ್. ಸೊ ಇನ್ನು ಇದು ಬಂದು ಎಕ್ಸ್ಟೆನ್ಷನ್. ಸೊ ನಾನು ನಿಮಗೆ ತೋರಿಸಿದ್ನಲ್ವಾ ಆವಾಗಲೇ ಯಾವ ತರ ಅರೇಂಜ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು. ಸೊ ನೋಡಿ ಇದೆಲ್ಲ ರಿಬ್ಬನ್ಸ್ ಹಾಕಿದ್ದೀನಿ. ಇದ್ರಲ್ಲಿ ಬಂದ್ಬಿಟ್ಟು ನೆಟ್ ಅಂಡ್ ಥ್ರೆಡ್ ಮತ್ತೆ ನೀಡಲ್ ಹಾಕಿದ್ದೀನಿ. ಇನ್ನು ಇದ್ರಲ್ಲಿ ಬಂದು ಯು ಪಿನ್ಸ್ ಹಾಕಿದ್ದೀನಿ. ಮತ್ತೆ ಇದ್ರಲ್ಲಿ ಬಂದು ಡೋನಟ್ ಪ್ಲಸ್ ಇದರಲ್ಲಿ ಥ್ರೆಡ್ ಇದೆ, ಬ್ಲ್ಯಾಕ್ ಥ್ರೆಡ್. ಅಂಡ್ ಇಲ್ಲಿ ಬಂದ್ರೆ ನಾರ್ಮಲ್ ಸೇಫ್ಟಿ ಪಿನ್ಸ್ ಇದೆ. ಇನ್ನ ಇಲ್ಲಿ ಬಂದ್ರೆ ಸುಮನ್ ಪಿನ್ಸ್ ಇದೆ. ಸೊ ಇದು ಹೇರ್ ಸ್ಟೈಲ್ ಪಿನ್ ಅಂತ ಕರಿತೀವಿ. ಸೊ ಇದಿಷ್ಟು ಕೂಡ ಮೇಕಪ್ ಕಿಟ್ ಅಲ್ಲಿ ಹೇರ್ ಟೂಲ್ ಅಲ್ಲಿ ಏನೇನು ಬೇಕೋ ಅದನ್ನ ಅರೇಂಜ್ ಮಾಡಿರೋವಂಥದ್ದು. ಸೊ ಇದಿಷ್ಟು ನನ್ನ ಮೇಕಪ್ ಕಿಟ್ ನ ಆರ್ಗನೈಸ್ ಮಾಡುವಂತಹ ಒಂದು ವ್ಲಾಗ್ ಆಗಿರುತ್ತೆ. ಸೊ ನೋಡಿದ್ರೆ ಅಲ್ವಾ ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟ ಆಗಿದೆ ಏನ್ ಮಾಡ್ತೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ಯಾವ ತರಹದ ವಿಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.